ಏನೇ ಮಾಡಿದ್ರೂ ಕೂದಲಿನ ಬೆಳವಣಿಗೆನೇ ಆಗ್ತಾ ಇಲ್ಲ. ಒಂದು ಇಂಚಷ್ಟು ಕೂಡ ಬೆಳವಣಿಗೆ ಆಗಿಲ್ಲ. ವರ್ಷಗಳೇ ಆಗಿದೆ. ಸ್ವಲ್ಪ ಕೂಡ ಕೂದಲಿನ ಬೆಳವಣಿಗೆ ಗ್ರೋತ್ ಅನ್ನೋ ಅಂಥದ್ದು ಆಗ್ತಾ ಇಲ್ಲ. ಅಂದರೆ ಇವತ್ತಿನ ಸಿಂಪಲ್ ರೆಮಿಡಿನ ಮಾಡಿ ನೋಡಿ ಕಾಲಿನವರೆಗೂ ಕೂದಲು ಬೆಳೀತಾ ಹೋಗುತ್ತೆ. ಇನ್ನು ಯಾರಿಗೆ ವಿಪರೀತವಾಗಿ ಹೇರ್ ಫಾಲ್ ಆಗ್ತಾ ಇರತ್ತೆ, ಈ ಒಂದು ಹೇರ್ ಫಾಲನ್ನು ತಕ್ಷಣದಲ್ಲೇ ನಿಮಗೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದೇ ವಾಶಲ್ಲಿ ಅರ್ಧದಷ್ಟು ನಿಮಗೆ ಹೇರ್ ಫಾಲ್ ಏನಾಗ್ತಾ ಇರುತ್ತೆ ಅದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಗ್ರೋತ್ ಅಂತೂ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಇವತ್ತಿನ ಮನೆಮದ್ದು ಹೆಲ್ಪ್ ಮಾಡುತ್ತೆ. ಇನ್ನು ಯಾವುದೇ ಒಂದು ಎಣ್ಣೆಯನ್ನು ಅಪ್ಲೈ ಮಾಡಬೇಕಾಗಿಲ್ಲ. ಬರೀ ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಈ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ನೆತ್ತಿಯಿಂದ ಕಾಲಿನವರೆಗೂ ಬೆಳೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೇನಾದರೂ ಹೆಲ್ಪ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಈ ಒಂದು ಸರಳವಾಗಿರುವಂತಹ ಮನೆಮದ್ದು ಅಥವಾ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಮೆಂತ್ಯ ಕಾಳು. ಹೌದು ಸ್ನೇಹಿತರೆ, ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಮೆಂತ್ಯವನ್ನು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕೂದಲು ನೆತ್ತಿಯಿಂದ ಹಿಡಿದು ಕಾಲಿನವರೆಗೂ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಉದುರುವಂಥದ್ದು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಮೆಂತ್ಯ ಕಾಳನ್ನು ಬಳಸ್ಕೊಳ್ಳೋದ್ರಿಂದ ಕೂದಲು ಬುಡದಿಂದನೇ ಗಟ್ಟಿಗೊಳ್ತಾ ಹೋಗುತ್ತೆ. ಇನ್ನು ಉದುರೋದು ಕಡಿಮೆ ಆಗುತ್ತೆ. ತುಂಬ ಉದ್ದವಾಗಿ ಕೂದಲು ಬೆಳೀತಾ ಹೋಗುತ್ತೆ. ಇನ್ನು ಇದರಲ್ಲಿ ತುಂಬ ರಿಚ್ ಆಗಿರುವಂಥ ಪ್ರೋಟೀನ್ ಅಂಶ ಸಿಗ್ತಾ ಹೋಗುತ್ತೆ, ಐರನ್ ಅಂಶ ಸಿಗ್ತಾ ಹೋಗುತ್ತೆ. ಇದರಿಂದ ಕೂದಲು ತುಂಬ ಉದ್ದವಾಗಿ ಬೆಳೀಲಿಕ್ಕೆ, ದಟ್ಟವಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಇದರಲ್ಲಿ ತುಂಬ ರಿಚ್ ಆಗಿರುವಂಥ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಆಗಿರ್ಬೋದು ಹೆಚ್ಚಾಗಿ ಇರುತ್ತೆ. ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂಥ ಇರಿಟೇಷನನ್ನು ದೂರ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ತುರಿಕೆ ಕಡಿತ ಏನಾಗ್ತಾ ಇರುತ್ತೆ ಅದನ್ನೆಲ್ಲ ದೂರ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ಉದುರೋದು ಕಡಿಮೆ ಆಗಿ ಗ್ರೋತ್ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ನಾವು 8ರಿಂದ 10 ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಮೆಂತ್ಯ ಕಾಳು ಏನಿರುತ್ತೆ ತುಂಬ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಜೊತೆಗೆ ಮೆಂತ್ಯ ಕಾಳಿನಲ್ಲಿ ಇರುವಂತಹ ಒಂದು ಉತ್ತಮ ಗುಣಗಳು ನೀರಲ್ಲಿ ಬಿಡಬೇಕಲ್ಲ, ಹಾಗಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8-10 ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ತಾ ಬರಬೇಕು. ನೋಡಿ, ನಾನಿಲ್ಲಿ ಒಂದು 10 ನಿಮಿಷಗಳವರೆಗೆ ಕುದಿಸ್ಕೊಂಡಿದ್ದೀನಿ. ಈ ಒಂದು ಮೆಂತ್ಯ ಕಾಳು ಅನ್ನೋವಂಥದ್ದು ಏನಿರುತ್ತೆ ಈ ರೀತಿ ಮೆತ್ತಗಾಗಬೇಕು. ಸ್ವಲ್ಪ ನಿಮಗೆ ಅದನ್ನು ಮುಟ್ಟಿ ನೋಡಿದ್ರೆ ಮೆತ್ತಗಾಗಿದೆ ಅನ್ನೋಷ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ಒಂದು ನೀರು ಮತ್ತು ಮೆಂತ್ಯ ಕಾಳು ಏನಿರುತ್ತೆ ನಾನಿಲ್ಲಿ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ನೀರು ಮತ್ತು ಮೆಂತ್ಯ ಕಾಳು ಏನಿರುತ್ತೆ ಎರಡನ್ನು ಸಪ್ರೇಟ್ ಮಾಡಿ ಒಂದು ಬೌಲಿಗೆ ಇದನ್ನು ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಇದರ ಬಣ್ಣವನ್ನು ನೋಡ್ಬೋದು. ಏನು ಮೆಂತ್ಯ ಬಣ್ಣ ಇತ್ತು ಕಂಪ್ಲೀಟಾಗಿ ನೀರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇದು ಒಳ್ಳೆ ಸಿರಮ್ ರೀತಿ ಕೆಲಸ ಮಾಡುತ್ತೆ. ಇದನ್ನು ಹಾಗೇ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೀವು ಈ ಒಂದು ಮೆಂತ್ಯ ನೀರೇನಿರುತ್ತೆ ಇದನ್ನು ಒಂದು ಸ್ಪ್ರೇ ಬಾಟಲು ಅಥವಾ ಸ್ವಲ್ಪ ಹತ್ತಿಯ ಸಹಾಯದಿಂದ ಇದನ್ನು ನೀವು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಕೊಳ್ಬೇಕು. ಹಚ್ಚಿ ಇದನ್ನು ಒಂದು ಅರ್ಧ ಗಂಟೆ 1 ಗಂಟೆ ಹಾಗೇ ಬಿಟ್ಟು ಆ ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ಕೂದಲು ತುಂಬ ಗಟ್ಟಿಗೊಳ್ಳುತ್ತೆ, ಉದುರೋದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ಹೊಟ್ಟು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮೆಂತ್ಯ ಸಿರಮ್ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ಉಳಿದಿರೋವಂಥ ಮೆಂತ್ಯ ಕಾಳು ಏನಿತ್ತು ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಒಂದು ಮೆಂತ್ಯ ಕಾಳನ್ನು ರುಬ್ಬಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇರುವಂಥ ಇನ್ನಷ್ಟು ಪೋಷಕಾಂಶಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಇನ್ನು ಕರಿಬೇವು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕಾಗಿರ್ಬೋದು ಅಥವಾ ಹೊಟ್ಟನ್ನು ಕಡಿಮೆ ಮಾಡಲಿಕ್ಕೆ, ಕೂದಲಿಗೆ ಒಂದೊಳ್ಳೆ ಬಣ್ಣವನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಉದುರೋದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಂದು ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ಅರ್ಧ ಬೌಲ್ ಆಗೋಷ್ಟು ಕರಿಬೇವಿನ ಎಲೆಗಳನ್ನು ಒಮ್ಮೆ ತೊಳೆದುಬಿಟ್ಟು ಆನಂತರ ಇಲ್ಲಿ ನಾನು ಮೆಂತ್ಯ ಕಾಳಿನೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೇ ನಾನಿಲ್ಲಿ 1 ಹಿಡಿ ಆಗುವಷ್ಟು ದಾಸವಾಳದ ಎಲೆಗಳನ್ನು ಕೂಡ ತೊಗೊಂಡಿದ್ದೀನಿ. ಹೂ ಸಿಕ್ಕರೆ ಹೂವನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಇದು ಕೂಡ ಅಷ್ಟೇ ಒಂದು ಒಳ್ಳೆ ಶೈನಿಂಗನ್ನು ಕೊಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ. ಜೊತೆಗೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಉದುರೋದನ್ನು ಕಡಿಮೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ದಾಸವಾಳದ ಎಲೆಗಳು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳನ್ನು
ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ಅಂದರೆ ತುಂಬ ನೈಸ್ ಆಗಬೇಕು ಈ ಒಂದು ಪೇಸ್ಟ್ ಅನ್ನೋವಂಥದ್ದು ಏನಿರುತ್ತೆ, ಈ ರೀತಿ ತುಂಬ ಚೆನ್ನಾಗಿ ಸಣ್ಣಗಾಗಬೇಕು. ಅಲ್ಲಿ ತನಕ ನೀವು ಇದನ್ನು ಸಣ್ಣಗೆ ರುಬ್ಬಿಟ್ಕೊಳ್ಳಿ. ರುಬ್ಬಿರೋವಂಥ ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಹೇರ್ ಮಾಸ್ಕ್ ಏನಿರುತ್ತೆ ನಿಮಗೆ ಖಂಡಿತವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೇನು ತಲೆ ಸ್ನಾನ ಮಾಡ್ತೀವಿ ಅನ್ನೋಂಥ ಒಂದು ಅರ್ಧ ಗಂಟೆ 1 ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಂಡು ಆನಂತರ ಹೇರ್ ವಾಶನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಉದುರೋದು ಕಡಿಮೆ ಆಗಿ ಕೂದಲಿನ ಬೆಳವಣಿಗೆ ತುಂಬಾ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಸಿರಮ್ ರೀತಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಅಷ್ಟೇ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 6 ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ಇದನ್ನು ಕೂಡ ಅಷ್ಟೇ ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಹಾಗೆ ತಲೆಗೆ ಹಚ್ಕೊಳ್ತೀವಿ ಅಂದರೆ ಹಚ್ಕೊಳ್ಬೋದು. ಇಲ್ಲ ಅಂದರೆ ಇದರೊಟ್ಟಿಗೆ ಶಾಂಪು ಕೂಡ ನೀವು ಹಾಕ್ಕೊಂಡು ಹೇರ್ ವಾಶನ್ನು ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಒಂದು 5-6 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಶ್ರಣವನ್ನು ಮಾಡಿಬಿಟ್ಟು ಇದನ್ನು ಒಂದು ಸಿರಮ್ ರೀತಿ ನೀವು ಬಳಸ್ಕೊಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣು ಹಾಕ್ಕೊಂಡಿದ್ವಿ, ಇದರಿಂದ ಹೊಟ್ಟು ಕಡಿಮೆ ಆಗುತ್ತೆ. ಕೂದಲಿನಲ್ಲಿ ತುಂಬ ಒಂದು ಜಿಡ್ಡಿನಂಶ ಕೊಳೆ ಅಂಶ ಏನಿರುತ್ತೆ ಎಲ್ಲನೂ ಕೂಡ ಕಡಿಮೆ ಆಗಲಿಕ್ಕೆ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಹೊಟ್ಟಾಗ್ತಿದೆ ಅಥವಾ ತುಂಬ ಕಿರಿಕಿರಿ ಆಗ್ತಾ ಇದೆ, ಇರಿಟೇಷನ್ ಆಗ್ತಾ ಇದೆ ಅಂದರೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಹೊಟ್ಟು ಕಡಿಮೆ ಆಗಿ ಕಡಿತ, ತುರ್ಕೆ ಈ ರೀತಿ ಆಗೋದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ಹೇರ್ ವಾಶ್ ಮಾಡುವಂಥ ಒಂದು ರೆಗ್ಯುಲರ್ ಆಗಿ ಬಳಸುವಂಥ ಯಾವ ಒಂದು ಶಾಂಪೂ ಇರುತ್ತೋ ಅದನ್ನು ನೀವು ಈ ಒಂದು ಸಿರಮ್ನೊಟ್ಟಿಗೆ ಈ ರೀತಿ ಹಾಕಿಬಿಟ್ಟು ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ತೀವೋ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಶಾಂಪೂನ ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಈ ಒಂದು ನೀರಿಂದ ನೀವು ಯಾವ ರೀತಿ ಶಾಂಪೂ ಹಾಕಿಬಿಟ್ಟು ಹೇರ್ ವಾಶ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ತಲೆನಲ್ಲಿ ಹಾಗೆ ಇಟ್ಕೊಂಡು ಆನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದನೂ ಕೂಡ ನಿಮ್ಮ ಹೇರ್ ಗ್ರೋತ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಎಣ್ಣೆ ಹಚ್ಚಬೇಕು ಆ ರೀತಿ ಏನೂ ಇಲ್ಲ. ನೀವು ಈ ಒಂದು ಸಿರಮನ್ನು ಹಚ್ಕೊಳ್ಬೋದು. ಇಲ್ಲಾಂದರೆ ಈ ಒಂದು ಹೇರ್ ಪ್ಯಾಕನ್ನು ಕೂಡ ಅಪ್ಲೈ ಮಾಡಿಕೊಂಡು ನಿಮ್ಮ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗುತ್ತೆ. ಕಾಲಿನವರೆಗೂ ಕೂದಲು ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.